ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋಭವ. ನಾವು ಏನ್ ಮಾಡ್ತಿದ್ದೇವೆಯೋ ಅದನ್ನ ಮಕ್ಕಳು ಗಮನಿಸ್ತಿರ್ತಾರೆ. ನೆನ್ಪಿಟ್ಕೊಳ್ಳಿ ಮಕ್ಕಳ. ನಮ್ಮ ಮಕ್ಕಳಲ್ಲಿ ಅಂಥದ್ದೊಂದು ಚೈತನ್ಯ. ಯಾರಾದ್ರೂ ಬಂದ್ರೆ ನಾವು ಕರೆದು ಕುಂದಿರ್ಸಿ ಅವ್ರಿಗೊಂದು ತಿಂಡಿ ಕೊಡೋದು, ಪ್ರಸಾದ ಕೊಡೋದು, ಎಲ್ಲಾದ್ರೂ ಹೋದ್ರೆ ಇನ್ನೊಬ್ರಿಗೆ ಗೌರವ ಕೊಡೋದು, ಗೌರವದಿಂದ ಮಾತನಾಡೋದು, ಗೌರವದಿಂದ ನಡ್ಕೊಳ್ಳೋದು, ಧರ್ಮಬದ್ಧವಾಗಿ ನಡ್ಕೊಳ್ಳೋದು, ನ್ಯಾಯಬದ್ಧವಾಗಿ ನಡ್ಕೊಳ್ಳೋದು. ನಾವು ಮೋಸಗಾರರಾಗಿದ್ರೆ ನಮ್ಮ ಮಕ್ಕಳು ಅದರ ಡಬಲ್ ಮೋಸಗಾರರು. ನೀವು ನೋಡಿ, ಕೆಲವು ರೌಡಿಗಳ ಮಕ್ಕಳು ಅಪರೂಪ. ಬಿನ್ ಲ್ಯಾಡನ್ ಮಗ, ಸದಾಮ್ ಹುಸೇನ್ ಮಗ, ಯೋಚನೆ ಮಾಡಿ ನೋಡಿ. ಮೂರ್ಖರ ಮಗ ಮೂರ್ಖರೇ. ಪಾಂಡು ಮಹಾರಾಜ ಧರ್ಮವಂತ, ತನ್ನ ಅಣ್ಣನಿಗೋಸ್ಕರ ಪಟ್ಟವನ್ನ ತ್ಯಾಗ ಮಾಡ್ದವನು. ಅಣ್ಣ ಇರ್ಬೇಕಾದ್ರೆ ನಾನು ಪಟ್ಟದಲ್ಲಿ ಕುತ್ಕೋಬೇಕು. ಹೌದು, ಅಲ್ಲೊಂದು ವಯಸ್ಸು ಬಂದಾಗ ಮಾತುಕತೆ ಆಗುತ್ತೆ. ಧೃತರಾಷ್ಟ್ರನಿಗೆ ಹುಟ್ಟಿನಿಂದಲೇ ಅಂಧತ್ವ ಇರೋದ್ರಿಂದ ಆತನಿಗೆ ಅರ್ಹತೆ ಇಲ್ಲ. ಒಂದು ಪಟ್ಟಕ್ಕೆ ಕುತ್ಕೋಬೇಕು ಅಂದ್ರೆ ಕೆಲವು ಅರ್ಹತೆಗಳಿರುತ್ತೆ. ಒಂದು ರಾಜ ಆಗ್ಬೇಕು ಅಂದ್ರೆ ನಿತ್ಯ ಜನಗಳ ಜೊತೆ ಕುಳಿತುಕೋಬೇಕು, ವಿಚಾರಿಸ್ಬೇಕು, ನೋಡ್ಬೇಕು ಅವನ ಸ್ಥಿತಿ ಗತಿ ಇತಿ ಮಿತಿ ಅಂತಸ್ತು, ಅವನ ನೋವುಗಳು ದುಃಖಗಳು ಸಮಸ್ಯೆಗಳಿಗೆ ಅವನು ನಿಂತ್ಕೋಬೇಕು. ಸಾವಿರಾರು ಮಂದಿ ಬರ್ತಿರ್ತಾರೆ, ಸಾಮಂತರು ಬರ್ತಿರ್ತಾರೆ, ಪಾಳೆಗಾರರು ಬರ್ತಿರ್ತಾರೆ, ವ್ಯವಹಾರಸ್ಥರು ಬರ್ತಿರ್ತಾರೆ, ಶ್ರೇಷ್ಠಿಗಳು ಬರ್ತಿರ್ತಾರೆ, ಪಂಡಿತರುಗಳು ಬರ್ತಿರ್ತಾರೆ. ಎಷ್ಟು ಅವನು ಕೆಲಸ ಇರುತ್ತೆ ಗೊತ್ತಾ? ಒಬ್ಬ ರಾಜ ಅಂದವನಿಗೆ ಮೈಯೆಲ್ಲಾ ಕಣ್ಣಾಗಿರ್ಬೇಕು. ಅಂಥದ್ರಲ್ಲಿ ಇರುವ ಒಂದು ಅಂಗವೇ ಅಂಧತ್ವದಲ್ಲಿದೆ. ಏನ್ ಮಾಡೋದು ಅಂತ ಅಲ್ಲೊಂದು ಚರ್ಚೆ ನಡೆಯುತ್ತೆ. ನೀವು ನಂಬಲ್ಲ, ಧೃತರಾಷ್ಟ್ರನಿಗೆ ಆಸೆ, ನಾನು ದೊಡ್ಡವನು, ನಾನು ಈ ಪಟ್ಟಕ್ಕೆ ಕುತ್ಕೋಬೇಕು, ಆದರೆ ಕಣ್ಣು ಕಾಣಿಸುವುದಿಲ್ಲ. ಸೊ ಮೊದಲನೇ ಇದರಲ್ಲೇ ರಿಜೆಕ್ಟ್, ಅವನನ್ನ ಪಕ್ಕಕ್ಕೆ ಇಡ್ತಾರೆ. ಏನಪ್ಪಾ ನೀನೇನ್ ಹೇಳ್ತೀಯ ಅಂತಾರೆ. ಅದರ ಅರ್ಥ ಏನಂದ್ರೆ ನೀನ್ ಕುತ್ಕೋಬಾರ್ದು ಅಂತ. ಭೀಷ್ಮ, ವೇದವ್ಯಾಸರು, ಈ ತರದ್ದು ತುಂಬಾ ದೊಡ್ಡ ದೊಡ್ಡವರೆಲ್ಲ ಕುಳಿತಲ್ಲ ಒಂದು ಚರ್ಚೆ. ಏನು ಮಾತಾಡಲ್ಲ. ಹೌದೌದು, ನೀವ್ ಹೇಳೋದು ನಿಜವೇ, ಪಾಂಡು ಆಗಲಿ ಅಂತ ಹೇಳ್ತಾರೆ. ತಮ್ಮ ಅಲ್ವಾ ಎಷ್ಟಾದರೂ, ಅಂಬಾಲಿಕಾ ಪುತ್ರ ಅಲ್ವಾ. ಸೊ ಪಾಂಡವರ ತಂದೆ ಪಾಂಡುರಾಜ ಧರ್ಮವಂತ, ನ್ಯಾಯವಂತ. ನೋಡಿ, ಅದಕ್ಕೆ ಹೇಳೋದು ಧರ್ಮ ಅನ್ನೋದು ವರ್ಷಗಟ್ಟಲೆ ಕಾದಿದ್ದು ಕೊಡುತ್ತೆ. ನಾವು ಕಾಯೋ ತಾಳ್ಮೆ ಇಲ್ಲ, ಈಗಲೇ ಆಗ್ಬಿಡ್ಬೇಕು, ಈಗಲೇ ಸಿಕ್ಬಿಡ್ಬೇಕು. ಪಾಂಡುರಾಜನಿಗೆ ಆ ಜನ್ಮದಲ್ಲಿ ಸಿಗಲಿಲ್ಲ, ಅವನ ಮಕ್ಕಳಿಗೆ ಸಿಕ್ತು. ಅವನು ಮಾಡಿದಂತ ಪುಣ್ಯ ಕಾರ್ಯ, ಅದನ್ನು ಕೂಡ ಅವ್ರು ಹೋರಾಟ ಮಾಡಿ ಪಡೆದ್ರು, ಅದು ಬೇರೆ. ಆದ್ರೆ ಸಿಕ್ತು. ದುರ್ಯೋಧನ ಹೆಚ್ಚು ಕಡಿಮೆ 13 ವರ್ಷ ರಾಜ್ಯಭಾರ ಮಾಡಿತ್ತು. 12 + 1 13 ವರ್ಷ. ಇವರು ಹೆಚ್ಚು ಕಡಿಮೆ 32ರಿಂದ 36 ವರ್ಷ ರಾಜ್ಯಭಾರ ಮಾಡ್ತಾರೆ ಪಾಂಡವರು. ತ್ರಿಬಲ್ ಹೆಚ್ಚು ಕಡಿಮೆ 12 3 36. 1 ವರ್ಷ ಅವ್ರು ಅಜ್ಞಾತವಾಸಕ್ಕೆ ಹೋಗಿದ್ರೆ ಹುಡ್ಕೋಕೆ ಅವನು ಅದ್ರ ಹಿಂದ್ಗಡೆ ಬಿದ್ದಿರ್ತಾನೆ. ಅವನೆಲ್ಲ ರಾಜ್ಯಪಾಲನ ಮೇಲೆ ಕೂತಿರ್ತಾನೆ. ಅವನು ಹುಡ್ಕೋಬೇಕು, ಹಿಡಿಬೇಕು, ಅವ್ನು ಮತ್ತೆ ಕಾಡುಗಟ್ಟು ಬಿಟ್ರೆ ಸಾಕು ಅನ್ನೋ ಒಂದು ಆಲೋಚನೆ. ಎಲ್ಲಿ ದೈವದ ಅನುಗ್ರಹ ಬೇರೆ. ಯಾಕೆಂದ್ರೆ ಪಾಂಡು ಮಹಾರಾಜರು ಬಿಟ್ಕೊಡ್ತಾರೆ. ಅಯ್ಯೋಯ್ಯೋ, ನಮ್ಮ ಅಣ್ಣ ಇರಬೇಕಾದ್ರೆ, ನಮ್ಮ ಅಣ್ಣನಲ್ಲಿ ಒಂದು ಸಣ್ಣ ದೋಷ ಇರಬಹುದು, ತೊಂದರೆ ಇಲ್ಲ, ನಾನು ಬಂದು ಪಟ್ಟು ಕೂತ್ಕೊಳ್ಳೋದಿಲ್ಲ. ಈ ಕಾಲದಲ್ಲಿ ಅಂತ ಮಾತುಂಟ. ಯಾವಾಗ ಮನೆ ಕೆಡಿದ್ರೆ ಸಾಕು ಅಂತ ಕಾಯ್ತಿರ್ತಾರೆ. ಹೆತ್ತ ತಂದೆಯನ್ನೇ ನಾನು ಮೊನ್ನೆ ಕೂಡ ಹೇಳಿದೆ, ಅನಾಥಾಶ್ರಮ ಸುಮಾರು 80 ಕೋಟಿ ಆಸ್ತಿ ಮಕ್ಕಳಿಗೆ ಅಂತ ಮಾಡಿಟ್ಟಿದ್ದು ತಂದೆ ಅನಾಥಾಶ್ರಮದಲ್ಲಿ ಅನಾಥವಾಗಿ ಸಾಯ್ತಾನೆ. ಅಲ್ಲಿರೋರೇ ಬೆಂಕಿ ಹಚ್ತಾರೆ. ಮಕ್ಕಳು ಬರಲಿಲ್ಲ ಅಂತ ಒಂದು ಕರ್ಮಟ ಬುದ್ಧಿ ಬಂದ್ಬಿಟ್ಟು ಒಂಥರ ಕೆಡುಕು ಬುದ್ಧಿ ಎತ್ತು ತಂದೆ ತಾಯಿಗೆ. ಇನ್ನು ಎಲ್ಲಿ ತಾಯಿಯಾದವಳೆ ಗರ್ಭ ಇದ್ರು 3 ಮಕ್ಕಳು ತಾಯಿ ಓಡೋದ್ಲು ಅಂತ ಕೇಳ್ತಿರ್ತಾರೆ. 3 ಮಕ್ಕಳು ತಂದೆ ಮಕ್ಕಳನ್ನ ಬಿಟ್ಬಿಟ್ಟು ಹೆಂಡ್ತಿನ ಬಿಟ್ಬಿಟ್ಟು ಇನ್ನೊಂದೇನೋ ಒಂದು ಮಾಡ್ತಾ ಕೂತಿದ್ದಾನೆ ಅಂತೆಲ್ಲ ಕೇಳ್ತಿರ್ತೇವೆ.
ಅಂತ ಒಂದು ಕೇಡು ಬುದ್ಧಿ ಅದರಿಂದ ಕಾಲ ಬಂದು ಕೇಡುಗಾಲ ಆಗಿದೆ ಅಷ್ಟೇ, ಇನ್ನೇನು ಅಲ್ಲ. ನೋಡಿ, ಪಾಂಡು ಮಹಾರಾಜರು ಧರ್ಮವಂತರು. ಇಲ್ಲ ನಾನು ಪಟ್ಟಕ್ಕೆ ಇರೋದು, ನಾನು ಬೇಕಾದ್ರೆ ಅಣ್ಣನಿಗೆ ಈ ಸಿಂಹಾಸನಕ್ಕೆ ನಾನು ಸೇನಾಪತಿಯಾಗಿ ನಿಲ್ತೇನೆ, ರಕ್ಷಕನಾಗಿ ನಿಲ್ತೇನೆ ಅಂತ ಹೇಳ್ತಾರೆ. ಅರೆ ಇದು ಒಳ್ಳೆ ಧರ್ಮಸ್ಥಿತಿ ಆಯ್ತಲ್ಲ ಅಂತ ಹೇಳ್ಬಿಟ್ಟು ಇದನ್ನ ಯಾರು ಕೇಳೋದು ಗೊತ್ತಾ? ವ್ಯಾಸರು ವಿದುರನ ಹತ್ರ ಕೇಳೋದು. ವಿದುರ ಬಂದು ಬಹುದೊಡ್ಡ ನೀತಿ ವಿಶಾರದ, ನ್ಯಾಯವಾದಿ, ಧರ್ಮವಾದಿ, ನೀತಿವಾದಿ. ಆತ ತಿಳಿದುಕೊಂಡಲ್ಲದ ರಾಜಕೀಯ ಶಾಸ್ತ್ರ ಇಲ್ಲ, ಆತನನ್ನೇ ಕೇಳ್ತಾರೆ. ಆತ ಹೇಳೋದು ಅಂಧ ಆಗಿರೋದ್ರಿಂದ ಧೃತರಾಷ್ಟ್ರ ಕುತ್ಕೊಳ್ಳೋ ಆಗಿಲ್ಲ, ಪಾಂಡು ಕುತ್ಕೋಬೇಕು, ಪಾಂಡುವನ್ನ ರಾಜ ಮಾಡೋಣ ಅಂದ್ರೆ ಪಾಂಡು ಒಪ್ಪಲ್ಲ. ಅಲ್ಲಪ್ಪ, ಈ ಒಳ್ಳೆ ಧರ್ಮ ಸಂಕಟ ಬಂದ್ಬಿಟ್ಟಿದೆ, ಒಂದು ಕೆಲಸ ಮಾಡು, ನೀನು ಕೂಡ ವ್ಯಾಸನ ಪುತ್ರನೇ, ನೀನ್ ಸೇವಕನು ಹುಟ್ಟಿರ್ಬೋದು, ಆದರೆ ಸೇವಕಿಗೆ ಹುಟ್ಟಿದ್ರು ಕೂಡ ನೀನೂ ಕೂಡ ಒಂದು ರೀತಿಯಲ್ಲಿ ತಮ್ಮನೇ ಆಗ್ತಿ ಧೃತರಾಷ್ಟ್ರರಿಗೆ, ಪಾಂಡು ಮಹಾರಾಜನಿಗೆ. ಅದರಿಂದ ನಿನಗೂ ಅರ್ಹತೆ ಇದೆ ಅಂತ ಭೀಷ್ಮರು, ವೇದವ್ಯಾಸರು ಎಲ್ಲ ಹೇಳಿದ್ರೆ ವಿದುರರು ಹೇಳ್ತಾರೆ ಸಾಧ್ಯ ಇಲ್ಲ, ನಾನೊಬ್ಬ ಸೇವಕಿಯ ಪುತ್ರ, ನಾನು ರಾಜವಂಶಸ್ಥದಲ್ಲಿ ಹುಟ್ಟಿಲ್ಲ, ನನ್ನ ತಾಯಿ ರಾಜಮಾತೆಯಲ್ಲ, ರಾಜಕುಲದವಳಲ್ಲ, ನನ್ನಲ್ಲಿ ಆ ಧೈರ್ಯ ಶಕ್ತಿ, ಇಚ್ಛಾಶಕ್ತಿ ಇಲ್ಲ. ನೋಡಿ, ಸೇವಕ ಏನಕ್ಕೆ ಶೂದ್ರವರ್ಣ ಅಂತ ಒಂದು ಮಾತು ಹೇಳ್ತಿದ್ರು ಅಂದ್ರೆ, ಒಬ್ಬ ಸೇವಕನ ಬುದ್ಧಿ ಸೇವಕನಂತೆಯೇ ಇರುತ್ತೆ. ಕೆಲವು ನಿರ್ಧಾರ ತಗೋಬೇಕಾದ್ರೆ ಅವ್ನು ಮುನ್ನುಗ್ಗಲ್ಲ. ಅಯ್ಯೋ ಯುದ್ಧನ, ಸೇನಾಪತಿ ಬುದ್ಧಿ ಇಲ್ಲ, ಕ್ಷತ್ರಿಯ ಬುದ್ಧಿ ಇಲ್ಲ, ವ್ಯಾಪಾರಿ ಬುದ್ಧಿಯೂ ಇಲ್ಲ. ಇಡೀ ದೇಶ ನಡಿಬೇಕು ಅಂದ್ರೆ ವ್ಯಾಪಾರ ನಡೆದು ಅದಕ್ಕೆ ಬೇಕಾದಂತ ಸುಂಕ ಕಲೆಕ್ಟ್ ಮಾಡಿ ತಗೊಬಂದು ಟ್ಯಾಕ್ಸ್ ಕಟ್ಟಬೇಕು ಅವನು. ಇವತ್ತು ಟಾಟಾ, ಬಿರ್ಲಾ, ಅಂಬಾನಿ, ಅದಾನಿ ಇವರೆಲ್ಲ ಕಟ್ಟೋ ಟ್ಯಾಕ್ಸ್ಗಳ ಲೆಕ್ಕ ಹಾಕೊಳ್ಳಿ. ಹೆಚ್ಚು ಕಡಿಮೆ ನಮ್ಮ ಒಂದು ರಿಲಯನ್ಸು ಒಂದು 80 ರಿಂದ 87,000 ಕೋಟಿ, 90,000 ಅನ್ಕೊಳ್ಳೋಣ, ಆದ್ರೂ 80,000, ನಾನು ಸೆಂಟ್ರಲ್ ಇಡ್ತಾನೆ, 85,000 ಕೋಟಿ ಟ್ಯಾಕ್ಸ್ ಅನ್ನ ನಮ್ಮ ಭಾರತ ಸರ್ಕಾರಕ್ಕೆ ಕಟ್ಟುತ್ತದೆ ಪ್ರತಿ ವರ್ಷ. ಕಡಿಮೆ ಅಂದ್ರು. ಇನ್ನು ITC ತಗೊಳ್ಳಿ, ಅದಾನಿ ತಗೊಳ್ಳಿ, ಟಾಟಾ ತಗೊಳ್ಳಿ, ಬಿರ್ಲಾ ತಗೊಳ್ಳಿ, ಇವರೆಲ್ಲ ಎಷ್ಟು ಟ್ಯಾಕ್ಸ್ ಕಟ್ಬೋದು ಅಂತ ಲೆಕ್ಕ ಹಾಕೊಳ್ಳಿ. ಅವ್ರು ಕಟ್ಟೋ ಟ್ಯಾಕ್ಸ್ ಇಂದಲೇ ಗವರ್ಮೆಂಟ್ ನಡೆಯೋದು. ಈ ರೋಡು ಇನ್ನೊಂದು ಅಂತ ಟ್ಯಾಕ್ಸ್ ಕಲೆಕ್ಷನ್ ಅವರೇ ಒಂದು ರೀತಿಯಲ್ಲಿ. ವೈಶ್ಯರು, ವ್ಯಾಪಾರಸ್ಥರು ಅನ್ನತಕ್ಕಂಥದ್ದು. ಅಂತ ಬುದ್ಧಿಯೂ ನನ್ನ ಹತ್ರ ಇಲ್ಲ, ಬರೋಲ್ಲ. ನಾನ್ ಬೇಕಾದ್ರೆ ನನ್ಗೇನ್ ಕೆಲಸ ಒಪ್ಸಿದ್ರು ಅದನ್ನ ಅಚ್ಚುಕಟ್ಟಾಗಿ ಮಾಡ್ತೇನೆ, ವಿದುರ ಹೇಳೋದು. ಅಯ್ಯೋ ಹಿಂಗ್ ಹೇಳ್ಬಿಟ್ರೆ ಹೇಗಪ್ಪ ಮತ್ತೆ ಈ ಪೀಠಕ್ಕೆ ಅಂದಾಗ, ಆಗ ಆತನೇ ನೀನೇ ಹೇಳ್ಬೇಕು ಪರಿಹಾರ ಅಂದಾಗ, ಏನು ನಮ್ಮ ಅಣ್ಣನಿಗೆ, ದೊಡ್ಡಣ್ಣನಿಗೆ ಕಣ್ಣತನೇ ಕಾಣಿಸೋದಿಲ್ಲ, ಅವನೇ ಚಕ್ರವರ್ತಿ ಆಗ್ಲಿ, ನಾನು ಅವನಿಗೆ ಕಣ್ಣಾಗಿ ರಾಜ್ಯಾಡಳಿತಕ್ಕೆ ಮಾರ್ಗದರ್ಶನ ಮಾಡುತ್ತೇನೆ ಅಂತ ಹೇಳ್ತಾರೆ. ಪಾಂಡು ಮಹಾರಾಜರು ಬಿಟ್ಟುಕೊಟ್ಟಿದ್ದಕ್ಕೆ ಆ ಒಂದು ಕುರು ಸಾಮ್ರಾಜ್ಯ, ಅದರ ನೀಯತ್ತು ನಿಜಾಯಿತಿ ಕೂಡ ಧೃತರಾಷ್ಟ್ರನಿಗಿಲ್ಲ. ಅರೇ ನನ್ನ ತಮ್ಮ ಕಣೋ, ಅವತ್ತು ಹಾಕಿದ ಭಿಕ್ಷೆ ಕಣೋ, ಅವನ ಮಕ್ಕಳನ್ನ ನಾನು ದಂಡಕಾರಣ್ಯ ಕಳಿಸ್ಬೇಕಾ, ನನ್ನ ಮಗ ವಿಷ ಇಟ್ಟು ಸಾಯಿಸ್ಬೇಕಾ, ಅವುಗಳನ್ನ ಬಿಟ್ಟು ಸಾಯಿಸ್ಬೇಕಾ, ಜೂಜಾಟ ಆಡಿಸ್ಬಿಟ್ಟು ನನ್ನ ಮನೆ ಸೊಸೆ ಆಕೆಯನ್ನ ಈ ರೀತಿ ಮಾಡಬೇಕಾ, ಯಾರು ಹೇಳೋರಿಲ್ವಾ, ಕೇಳೋರಿಲ್ಲ. ನನ್ನ ತಮ್ಮ ಇಲ್ಲ ಅಂದ್ರೆ ಅಣ್ಣ ಯಾರು ಗೊತ್ತಾ? ತಂದೆಯ ಸಮಾನ. ಮಕ್ಕಳ ತರ ನೋಡ್ಕೋಬೇಕು ಅವ್ರನ್ನ, ಬೇರೆ ಇನ್ನೇನು ಯೋಚನೆ ಮಾಡಬಾರ್ದು, ಮಕ್ಕಳ ತರ. ಎಲ್ಲಿಗೆ ಬಂದ್ಬಿಟ್ಟಿದ್ದೇವೆ ಮಕ್ಕಳು ಇವತ್ತು? ಅಣ್ಣ, ಅಕ್ಕ, ತಂಗಿ, ತಮ್ಮ ಇದೆಲ್ಲ ಇಲ್ಲ. ನಾವು ಏನು ಮಾಡುತ್ತಿದ್ದೇವೆಯೋ ಮಕ್ಕಳು ಗಮನಿಸ್ತಾರೆ. ನೆನ್ಪಿಟ್ಕೊಳ್ಳಿ. ನೋಡಿ, ಧೃತರಾಷ್ಟ್ರ ಅಂತದೊಂದು ಎಡವಟ್ಟು ಮಾಡ್ದಲ್ವಾ, ಅವನ ಮಗನು ಅದಕ್ಕಿಂತ 10 ಪಟ್ಟು ದುರ್ಯೋಧನ ವಿಷಸರ್ಪ ಆಗ್ಬಿಟ್ಟ, ಕಾಳಿಂಗ ಸರ್ಪ ಆಗ್ಬಿಟ್ಟ. ವಿಪರೀತ ವಿಷ, ಅವನೊಬ್ಬನ ಒಂದು ವಿಷ. ಕಾರಣ ಏನಂದ್ರೆ ಧೃತರಾಷ್ಟ್ರ. ನಾವ್ ಏನು ನಡೆಸ್ಕೋತೇವೆ ಬಂದ್ಬಿಡ್ತು ಬ್ಲಡ್ ಅಲ್ಲ ಅವನಿಗೆ, ಬುದ್ಧಿ, ಮಾತು. ಮಕ್ಕಳಲ್ಲಿ ಇನ್ನೇನಾಗುತ್ತೆ ಸಹಜ, ಅವ್ರಿಗೇನ್ ಗೊತ್ತಿದೆ? ಮಕ್ಕಳು ಎಂಟಿ ಬೌಲ್ ಅವರು. ನಾವೇನ್ ತುಂಬಿಸ್ತೇವೆ, ನಾವೇನ್ ಮಾಡ್ತಿದ್ವಿ ಅದನ್ನೇ ನೋಡ್ತಾರೆ. ಧೃತರಾಷ್ಟ್ರನನ್ನ ನೋಡಿಯೇ ಅವನ ಆ ಅಂಶ ದುರ್ಯೋಧನ. ಸ್ವಲ್ಪ ಆಲೋಚಿಸಿ ಮಕ್ಕಳೇ, ಏನು ಮಾಡುತ್ತಿದ್ದೀರಿ? ನಿಮ್ಮ ಮಗ ದುರ್ಯೋಧನ ಆಗಬೇಕಾ? ಯೋಚನೆ ಮಾಡಿ ನೋಡಿ. ನಿಮಗೆ ಸೇರಿತು. ನಿಮ್ಮ ಮಗ
ಒಳ್ಳೆ ಪ್ರಹ್ಲಾದರಾಗಬೇಕಾ ನಿಮಗೆ ಸೇರಿತ್ತು. ನೀವು ಹೇಗೆ ನಡ್ಕೋತೀರೋ ಆ ರೀತಿ